ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾವಿವಾಗ ಸೋಲಾರ್ನ ಯೂಸ್ ಮಾಡಿಕೊಂಡು ಲ್ಯಾಪ್ಟಾಪ್ನ ಹೇಗೆ ರನ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು 40 ವ್ಯಾಟ್ ಸೋಲಾರ್ ಪ್ಯಾನಲ್ ಇದೆ ನನ್ನ ಹತ್ರ. ಇದು ಸೋಲಾರ್ ಪ್ಯಾನಲ್ಲು 40 ವ್ಯಾಟು. ಸೊ ಇದರಲ್ಲಿ ಹಿಂದೆಗಡೆ ನಮಗೆ ವೈರ್ ಕೊಟ್ಟಿರ್ತಾರೆ, ಕನೆಕ್ಷನ್ ಮಾಡಲಿಕ್ಕೆ ಜಾಗ ಕೊಟ್ಟಿರ್ತಾರೆ. ಇಲ್ಲಿ ನಾನು ಒಳಗಡೆ ಕನೆಕ್ಟಿವಿಟಿ ಮಾಡಿದ್ದೀನಿ. ಇದು ಪಾಸಿಟಿವು, ಇದು ನೆಗೆಟಿವು. ಸೊ ಇದನ್ನ ಕನೆಕ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎಲ್ಲ ಇದನ್ನು ಸೋಲಾರ್ ಲೈಟ್ ಅಂದರೆ ಕೆಳಗಡೆ ಸನ್ಲೈಟ್ ಕೆಳಗಡೆ ಇಟ್ಟಿದೆ, ಬೆಳಕಿಗೆ, ಸೂರ್ಯನ ಬಿಸಿಲಿಗೆ ಎಲ್ಲ ಚೆನ್ನಾಗಿ ಚಾರ್ಜ್ ಆಗಿದೆ. ಆ ಚಾರ್ಜ್ ಬಂದು ಇದು ಬ್ಯಾಟ್ರಿ. ಇದನ್ನು ನೋಡೋಕ್ಕಿಂತ ಮುಂಚೆ ಇಲ್ಲಿ ಒಂದು MPPT ಕಂಟ್ರೋಲರ್ ಇದೆ. ಇದು MPPT ಕಂಟ್ರೋಲರ್ ಬಂದು 5 ಆ್ಯಂಪಿಯರ್ದು. ಸೊ ಇಲ್ಲಿ ಈ ಥರ ಕನೆಕ್ಟ್ ಮಾಡಿದ್ದೀವಿ. PV ಅಂತಂದರೆ ಫೋಟೋ ವೋಲ್ಟಾಯಿಕ್ಕು. ಸೊ ಇಲ್ಲಿ ನಾವು ಸೋಲಾರ್ನ ಕನೆಕ್ಟ್ ಮಾಡ್ತೀವಿ, ಪಾಸಿಟಿವ್ ನೆಗೆಟಿವು. ಸೊ ನೆಕ್ಸ್ಟು ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ, ಇದೇ ಸೇಮ್ MPPT ಕಂಟ್ರೋಲರ್ಗೆ. ಸೊ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಆದಮೇಲೆ ನೆಕ್ಸ್ಟು ಲೋಡ್ ಇದೆ. ಲೋಡಿಂದ ನಾನು ವೈರ್ ಎತ್ಕೊಂಡಿದ್ದೀನಿ. ಸೊ ಇದು ನನ್ನ ಬ್ಯಾಟ್ರಿ ಬಂದು. ಸೊ ಈ ಬ್ಯಾಟ್ರಿ ಬಂದು ನಾನು ತಗೊಂಡಿರೋದು ಸನ್ನಿಗ್ನೈಟ್ ಅಂತ ಲೀಥಿಯಂ ಬ್ಯಾಟ್ರಿ. ಸೊ ಇಲ್ಲೇ ಬರೆದಿದೆ ನೋಡಿ, LiFePO4 ಇದನ್ನು ಬ್ಯಾಟ್ರಿ ಕಂಪೋಸಿಷನ್ನು. ಸೊ ಇದನ್ನ ನಾವು ಸೌರಾಲಿಯಿಂದ ತೊಗೊಂಡಿದ್ದೀವಿ. ಸೋಲಾರ್ ಪ್ಯಾನೆಲ್ ಕೂಡ ಸೌರಾಲಿಯಿಂದ ತೊಗೊಂಡಿರೋದು. ಇಲ್ಲಿದೆ ನೋಡಿ ಅವ್ರದ್ದು ಲೋಗೋ. ಸೊ ಅದಾದಮೇಲೆ ಬ್ಯಾಟ್ರಿ, ಸೋಲಾರ್ ಪ್ಯಾನಲ್ಲು ಎಲ್ಲನೂ ನಾನು MPPT ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿದ್ದೀನಿ. ಇದು ಕನೆಕ್ಷನ್ ಸ್ವಲ್ಪ ಇನ್ನೂ ಪ್ರಾಪರಾಗಿ ಸೆಟಪ್ ಆಗಿಲ್ಲ, ಸೊ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಇದೆಲ್ಲ ಕನೆಕ್ಟ್ ಆದಮೇಲೆ ನಾನಿವಾಗ ಲ್ಯಾಪ್ಟಾಪ್ನ ರನ್ ಮಾಡಲಿಕ್ಕೆ ಇದೊಂದು ಕೆಟ್ಟೋಗಿರೋ ಜಾಕ್ ತೊಗೊಂಡಿದ್ದೀನಿ, DC ಜಾಕು. ಇದು ಲ್ಯಾಪ್ಟಾಪ್ದೇ. ಇದು ಬಂದು ಒಂದು ಡೆಲ್ ಕಂಪ್ನಿದೇ. ಸೊ ಅದು ಜಾಕು ಇದರಿಂದ ಕಟ್ ಮಾಡಿಕೊಂಡು ಅದನ್ನು ತೊಗೊಂಡಿದ್ದೀನಿ. ಸೊ ಇದು ಸೇಮ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈ ಲ್ಯಾಪ್ಟಾಪು ಈ ಅಡಾಪ್ಟರ್ ಮುಖಾಂತರ ಇದು ವರ್ಕ್ ಆಗುತ್ತೆ. ಈ ಅಡಾಪ್ಟರ್ ಏನು ಮಾಡುತ್ತೆ ಅಂದರೆ, AC ವೋಲ್ಟೇಜ್ನ DC ವೋಲ್ಟೇಜಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಕನ್ವರ್ಟ್ ಆಗಿ ಇದು ವರ್ಕ್ ಆಗುತ್ತೆ. ಇದ್ರ ಟೋಟಲ್ ಪವರ್ ಬಂದು 65 ವ್ಯಾಟು. ಸೊ ಇಲ್ಲಿ ರೇಟಿಂಗ್ ನೋಡಬೇಕು ಅಂತ ಅಂದರೆ ಎಲ್ಲಿ ಕೊಟ್ಟಿದ್ದಾರೆ, ಒಂದು ಸೆಕೆಂಡ್. ಇಲ್ಲಿ ಇನ್ಪುಟ್ ರೇಟಿಂಗ್ ಕೊಟ್ಟಿದ್ದಾರೆ. 240 ವೋಲ್ಟ್, 1.7 ಆ್ಯಂಪಿಯರ್, 50-60 ಹರ್ಟ್ಸ್ ಅಂತ. ಸೊ ಔಟ್ಪುಟ್ ಬಂದು ಅದ್ರ ಮೇಲ್ಗಡೆ ಇಲ್ಲಿ ಕೊಟ್ಟಿದ್ದಾರೆ. ಸೊ 19.5 ವೋಲ್ಟ್, 3.34 ಆ್ಯಂಪಿಯರ್, 65 ವ್ಯಾಟ್ ಅಂತ. ಸೊ ಇದು ಇದ್ರದ್ದು ಔಟ್ಪುಟ್ ಮತ್ತು ಇನ್ಪುಟ್ ರೇಟಿಂಗ್ಸು. ಇವಾಗ ಇದನ್ನು ಸೈಡಿಗೆ ಇಡೋಣ, ಅಡಾಪ್ಟರ್ನ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಲೋಡಿಂದ ನಾನು ಒಂದು ಬಕ್ ಕನ್ವರ್ಟರ್ ಯೂಸ್ ಮಾಡಿದ್ದೀನಿ. ಈ ಬಕ್ ಕನ್ವರ್ಟರ್ ಬಂದು ಲೈಕ್ 400 ವ್ಯಾಟ್ ಬಕ್ ಕನ್ವರ್ಟರ್. ನಂದು ಬ್ಲೂ ಕಲರ್ ಇಲ್ಲಿ ಬಂದು ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ, ಅದನ್ನ ಪಾಸಿಟಿವ್ ಸೈಡ್ಗೆ ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಯೆಲ್ಲೋ ಕಲರ್ ಬಂದು ನೆಗೆಟಿವ್ ಆಗುತ್ತೆ, ಅದನ್ನು ನೆಗೆಟಿವ್ ಪೋಲ್ನ ನೆಗೆಟಿವ್ ಸೈಡ್ಗೆ ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೊಟೆನ್ಷಿಯೋಮೀಟರ್ ಕೊಟ್ಟಿದ್ದಾರೆ. ಈ ಪೊಟೆನ್ಷಿಯೋಮೀಟರ್ನ ನಾನು 19.5 ವೋಲ್ಟ್ಗೆ ನಾನು ಸೆಟ್ ಮಾಡಿದ್ದೀನಿ. ಇದು ಒಂದು ವೋಲ್ಟ್ ಮತ್ತು ಆ್ಯಮ್ಮೀಟರು ಡುವೆಲ್ ಬರುತ್ತೆ. ಸೊ ಇದರಲ್ಲಿ ನಾನು ಪೊಟೆನ್ಷಿಯೋಮೀಟರ್ ಇಲ್ಲಿ ಏನಿದೆ ಇದನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಒಂದು ಸ್ಕ್ರೂ ಡ್ರೈವರಿಂದ ಈ ಥರ ಹೀಗೆ ಕಂಟ್ರೋಲ್ ಮಾಡಿಕೊಂಡು ಇದನ್ನು 19.5 ವೋಲ್ಟ್ಗೆ ಸೆಟ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಲ್ಯಾಪ್ಟಾಪು DC ಕರೆಂಟಲ್ಲಿ ವರ್ಕ್ ಆಗಬೇಕಂದ್ರೆ 19.5 ವೋಲ್ಟ್ ಬೇಕು, ಮತ್ತು ಆ್ಯಂಪಿಯರ್ ಬಂದು 3.34 ಆ್ಯಂಪಿಯರ್ ಬೇಕು. ಸೊ ಅದನ್ನು ಮೆಷರ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೊಂದು ನಾನು ವೋಲ್ಟ್ ಆ್ಯಮ್ಮೀಟರ್ನ ಇಟ್ಕೊಂಡಿದ್ದೀನಿ. ಸೊ ಇದು ವೈರ್ ಇದೆ. ಸೊ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಅಂತಂದರೆ ಇದು ನಮಗೆ ಕನೆಕ್ಟ್ ಆಗಿದೆ ಅಂತ. ಇಲ್ಲೇನಾದರೂ ಡಿಸ್ಕನೆಕ್ಷನ್ ಬಂತು ಅಂತ ಹೇಳಿದ್ರೆ ಈ ಲೈಟು, ಇಲ್ಲಿರೋ ಲೈಟ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇದನ್ನು ಲ್ಯಾಪ್ಟಾಪ್ ನೋಡೋಣ. ಇದು ಡೆಲ್ದು ಬ್ಯಾಟ್ರಿ, ಲ್ಯಾಪ್ಟಾಪ್ದು ಬ್ಯಾಟ್ರಿ 34 GKR ಅಂತ ಸೆಲ್ಝೋನಿಂದ ತರಿಸಿದ್ದೆ. 34 GKR ಅಂತ 6200 mAh. ಇದು ವರ್ಕ್ ಆಗೋದು ಬಂದು 7.4 ವೋಲ್ಟ್, ಮಿನಿಮಮ್ಮು 6.2 AH ಇದೆ. ಸೊ ಅಂದರೆ 6200 mAh ಅಂತ. ಸೊ ಇದ್ರದ್ದು ಇಲ್ಲೇನೂ ಕೊಟ್ಟಿಲ್ಲ, ಇನ್ಪುಟ್ ರೇಟಿಂಗು ಔಟ್ಪುಟ್ ರೇಟಿಂಗು ಅದೇನೂ ಕೊಟ್ಟಿಲ್ಲ. ಇಲ್ಲಿ ಇವ್ರು ಹೇಳ್ತಾ ಇರೋದಂದರೆ 7.4 ವೋಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸೈಡ್ಗೆ ಇಡೋಣ, ಬ್ಯಾಟ್ರಿನ ಸೈಡ್ಗಿಟ್ಟರೆ ನಮಗೆ ನೋಡೋಕೆ ಬರೋದೆ ಲ್ಯಾಪ್ಟಾಪು. ನೋಡಿ ಲ್ಯಾಪ್ಟಾಪ್ ಆಫ್ ಆಗಿದೆ, ಇಲ್ಲೂ ಬ್ಯಾಟ್ರಿ ಇಲ್ಲ.
ಸೊ ಇದೊಂದು ಸುಮ್ಮನೆ ಒಂದು ಫ್ಯಾನ್ ಸೆಟಪ್ ಮಾಡಿದ್ದೀನಿ, ನಾನೇ ಇದು ಮನೇಲಿ ಮಾಡ್ಕೊಂಡಿದ್ದು. ಸೋಲಾರ್ದು ವಾಟರ್ ಪೈಪ್ಸ್ನ ಯೂಸ್ ಮಾಡಿಕೊಂಡು ಇಲ್ಲೊಂದು ಫ್ಯಾನ್ ಯೂಸ್ ಮಾಡಿದ್ದೀನಿ. ಮಾಮೂಲಿ ಹಳೇದು ಅದು SMP CPU ಫ್ಯಾನು, ಲ್ಯಾಪ್ಟಾಪ್ನ ಕೂಲ್ ಮಾಡಲಿಕ್ಕೆ ಹೀಟ್ ಆದರೆ. ಸೊ ಇದು ಬಂದು ಇಲ್ಲಿ ಕನೆಕ್ಟ್ ಆಗಿದೆ, ಸ್ವಿಚ್ ಇಲ್ಲಿದೆ. ಒಂದು ನಿಮಿಷ ತೋರಿಸ್ತೀನಿ. ಈ ಸ್ವಿಚ್ ಇಲ್ಲಿದೆಯಲ್ಲ, ಇದನ್ನು ಆಫ್ ಮಾಡಿದ್ರೆ ಫ್ಯಾನ್ ಆಫ್ ಆಗುತ್ತೆ. ಕನೆಕ್ಷನ್ ಇಲ್ಲಿ ಕೊಟ್ಕೊಂಡಿದ್ದೀನಿ. ಫ್ಯಾನ್ ಇವಾಗ ಆಫ್ ಆಯಿತು. ಇಲ್ಲಿಂದ ಆನ್ ಮಾಡ್ಕೋಬೋದು. ಸೊ ನಾನೇನು ಮಾಡಿದ್ದೀನಿ, ಲ್ಯಾಪ್ಟಾಪ್ ಕೂಲ್ ಆಗಲಿ ಅಂತ ಅದ್ರ ಮೇಲ್ಗಡೆಗೆ ಇಡ್ತೀನಿ ಅಷ್ಟೇ. ನೆಕ್ಸ್ಟ್ ನಾವು ಇವಾಗ ಲ್ಯಾಪ್ಟಾಪ್ನ ರನ್ ಮಾಡೋಣ ಹೇಗಾಗುತ್ತೆ ಅಂತ. ಇವಾಗ ಇಲ್ಲಿ ನಮ್ಮದು ಸೆಟಪ್ ಕಾಣಿಸ್ತಾ ಇದೆ. ಸೊ ಲ್ಯಾಪ್ಟಾಪ್ ಆಫ್ ಆಗಿದೆ. ನಾನೇನು ಮಾಡ್ತೀನಿ, ಇದನ್ನು ಕನೆಕ್ಟ್ ಮಾಡ್ತೀನಿ. ಇಲ್ಲಿ 19.5 ವೋಲ್ಟ್ ಇದೆ, ಕನೆಕ್ಟ್ ಮಾಡಿದೆ. ಸೊ ಬ್ಲಿಂಕ್ ಆಗ್ತಾಯಿದೆ ಬಟನ್ನು ಲೈಟು. ಸೊ ಈಗ ಬಂದು ನಾವಿಲ್ಲಿ ನೋಡಿ ಲ್ಯಾಪ್ಟಾಪ್ ಆಫ್ ಇದೆ. ಐ ವಿಲ್ ಜಸ್ಟ್ ಟರ್ನ್ ಆನ್. ಲ್ಯಾಪ್ಟಾಪ್ ಆನ್ ಆಗ್ತಾಯಿದೆ. ಈ ಥರ ನಾವು ನಮ್ಮದು ಲ್ಯಾಪ್ಟಾಪ್ ಏನಿದೆ ಅದನ್ನು ಬಕ್ ಕನ್ವರ್ಟರ್ ಯೂಸ್ ಮಾಡಿಕೊಂಡು ಆನ್ ಮಾಡ್ಕೋಬೋದು. ನಂದು ಬ್ಯಾಟ್ರಿ ಬಂದು 12.4 ವೋಲ್ಟ್ 18Ah ಬ್ಯಾಟ್ರಿ. ಸೊ 12.4 ವೋಲ್ಟ್ ಇನ್ಪುಟ್ ನನಗೆ ಲ್ಯಾಪ್ಟಾಪ್ಗೆ ಸಾಕಾಗಲ್ಲ. ಸೊ ಲ್ಯಾಪ್ಟಾಪ್ಗೆ ಇನ್ಪುಟ್ ಬೇಕಾಗಿರೋದು 19.5 ವೋಲ್ಟು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಬಕ್ ಕನ್ವರ್ಟರ್ನ ಯೂಸ್ ಮಾಡಿ 12 ವೋಲ್ಟ್ನ ಸ್ಟೆಪ್ ಅಪ್ ಮಾಡಿದ್ದೀನಿ. ಅದು ಬಂದು 400 ವ್ಯಾಟ್ ಸ್ಟೆಪ್ ಅಪ್ ಬೂಸ್ಟ್ ಕನ್ವರ್ಟರ್. ಇಟ್ ವಿಲ್ ಸ್ಟೆಪ್ ಅಪ್ ದ ವೋಲ್ಟೇಜ್ ಫ್ರಮ್ 8.5 ವೋಲ್ಟ್ ಮಿನಿಮಮ್ 8.5 ವೋಲ್ಟ್ ಟು 12 ವೋಲ್ಟ್ ಮ್ಯಾಕ್ಸಿಮಮ್. ಅದು ನಮಗೆ 50-60 ವೋಲ್ಟ್ವರೆಗೂ ಅದು ಬೂಸ್ಟಪ್ ಮಾಡುತ್ತೆ. ನೋಡಿ ನಮ್ಮದು ಲ್ಯಾಪ್ಟಾಪ್ ಆನ್ ಆಯಿತು. ಲ್ಯಾಪ್ಟಾಪ್ ಆನ್ ಆಗಿದೆ. ಪಾಸ್ವರ್ಡ್ ತಪ್ಪಿದೆ, ಒಂದು ಸೆಕೆಂಡ್. ನೋಡಿ ವಿಂಡೋಸ್ ಓಪನ್ ಆಯಿತು. ಸೊ ಇದು ನಮ್ಮ ಸೆಟಪ್ಪು. ವಿಂಡೋಸ್ ಓಪನ್ ಆಯಿತು. ಸೊ ಇವಾಗ ನಾನಿಲ್ಲಿ ಎಷ್ಟು ಪವರು ಯೂಸ್ ಆಗ್ತದೆ ಅಂತ ನೋಡ್ಕೊಳ್ಳಿಕ್ಕೆ ಒಂದು ವೋಲ್ಟ್ ಆ್ಯಮೀಟರ್ ಇಟ್ಟಿದ್ದೀನಲ್ಲ, ಇದು ನೋಡಿ 19.4 ವೋಲ್ಟಲ್ಲಿ ರನ್ ಆಗ್ತಾಯಿದೆ. ಸೊ 0.53 ಆ್ಯಂಪಿಯರ್ನ ಯೂಸ್ ಮಾಡ್ತಾಯಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.